ಎಲ್ರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ತಡವಾಗಿ ಬಂದಾಗ ಎಲ್ರಿಗೂ ವಿಶ್ ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ನಮ್ಮ ಸಿನಿಮಾ 17ಕ್ಕೆ ರಿಲೀಸ್ ಆಗ್ತಿದೆ. ಸೊ ಇದೊಂಥರ ಕನ್ನಡಕ್ಕೆ ಒಂದು ಹೊಸ ಥರದ ಸಿನಿಮಾ, ಬೈಕಿಂಗ್ ಸಿನಿಮಾ. ಸೊ ಇಲ್ಲಿವರೆಗೂ ಅಣ್ಣಾವರು ಬೈಕಿಂಗ್ ಸಿನಿಮಾ ಏನಿತ್ತು, ಅದಾದಮೇಲೆ ನಾನಿಂದ ಮರೆಯಲಾರೆ. ಅದಾದಮೇಲೆ ಬೈಕಿಂಗ್ ಸಿನಿಮಾ ಅಂತ ಪ್ರತ್ಯೇಕವಾಗಿ, ಅದು ಪ್ರತ್ಯೇಕವಾಗಿರಲಿಲ್ಲ, ಬಟ್ ಆದರೆ ಪ್ರತ್ಯೇಕವಾಗಿ ಯಾವುದೂ ಇರಲಿಲ್ಲ. ಸೊ ನಮ್ಮ ಸಿನಿಮಾ ಈಗ ಬಂದಿದೆ. ಇದು ಒಂದು ಸಿಂಪಲ್ ಸ್ವೀಟ್ ಫಿಲ್ಮ್. ಎಲ್ಲರೂ ಈಗ ಎಕ್ಸ್ಪೆಕ್ಟ್ ಮಾಡೋ ಥರ ಹೈ ಡ್ರಾಮಾ, ಮಸಾಲ ಆ ಥರದ್ದು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಇಟ್ಸ್ ಅ ಇಮೋಷನ್, ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಒಂದು ಫಾದರ್ ಸನ್ ಬಾಂಡಿಂಗ್ ಏನಿದೆ, ಅದ್ರ ಮೇಲೆ ಇರುವಂಥ ಸಿನಿಮಾ. ಒಂದು ದಿನದಲ್ಲಿ ಆಗುವ ಕತೆ. ಅಪ್ಪನನ್ನು ಹುಡುಕಿ ಬರುವಂಥ ಮಗ. ಸೊ ತುಂಬ ಚೆನ್ನಾಗಿ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಆ ಥರದ ಬೈಕ್ ಓಡಿಸ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಇಟ್ಸ್ 1200 cc ಟ್ರಯಂಫ್ ಬಾಬ್. ಮೊದಲಿಗೆ ಇವರು ಈ ಬೈಕು ಅಂಥೇಳಿ ನನಗೆ ಫೋಟೋ ಎಲ್ಲ ಕಳಿಸಿ, ಇದು ಬೈಕ್, ನನಗೆ ಓಕೆ ಯಾವುದೋ ಬೈಕ್ ಅಂತೇಳಿ. ಆಮೇಲೆ ಅದು ಯಾವುದು ಅಂತ, ಯಾಕೆಂದರೆ ಅದು ನೀವು ಬೈಕ್ ನೋಡಿದ್ರೆ ಫಿಲ್ಮಲ್ಲಿ ಅದು ಪೇಂಟ್ ಆಗಿದೆ, ಅದೊಂಥರ ಸ್ವಲ್ಪ ರಸ್ಟಿಕ್ ಲುಕ್, ಓಲ್ಡ್ ಲುಕ್ ಥರ ಮಾಡಿದ್ದಾರೆ. ಸೊ ಅದರಿಂದ ನನಗೆ ಅದು ಯಾವುದು ಅಂತಲೂ ಗೊತ್ತಿರಲಿಲ್ಲ. ಬಟ್ ನನಗದು 1200 cc ಅಂದಾಗ ಮೊದಲೇ ಹೆದರಿಕೆ ಆಯಿತು. ಸೊ ಬೈಕ್ ಓಡಿಸೋದಕ್ಕೆ ಶುರು ಮಾಡಿದಾಗ ನಮಗೆ ಇಟ್ ವಾಸ್ ಲೈಕ್ ನಮಗೆ ಹೇಳಿ ಮಾಡಿಸಿರೋ ಬೈಕ್ ಥರ ಅನ್ನಿಸ್ತು. ಯಾಕೆಂದರೆ ನನಗೆ ಆ ಬೈಕೇ ಕಂಫರ್ಟೇಬಲ್. ಹರ್ಷಿಲ್ಗೆ ಇದ್ದಿದ್ದು 800 cc ಟ್ರಯಂಫ್ ಟೈಗರ್ ಓಡಿಸಿದ್ದು, ಅವ್ನಿಗೆ ಅದೇ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಒಂಥರ ಬೈಕ್ ಕೂಡ ಈ ಸಿನಿಮಾಗೆ ಒಂಥರ ಕಾಸ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ನಮಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವೆರಿ ಈಸಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲೆಲ್ಲೋ ಮಣ್ಣು, ಕಾಡು, ಆ ಕಡೆ ಈ ಕಡೆ ಎಲ್ಲೆಲ್ಲ ಗುಡ್ಡ ಬೆಟ್ಟ ಎಲ್ಲ ಕಡೆ ಓಡಿಸಿದ್ದೀವಿ. ಬಟ್ ಎಲ್ಲ ಕಡೆ ರಾಜಾರಾಮ್ ಅವ್ರು ಕೇಳ್ತಾಯಿದ್ರು, ನೀವು ಓಡಿಸ್ತೀರಾ, ಯಾರಾದರೂ ಓಡಿಸ್ಕೊಂಡ್ಬರ್ಬೇಕಾ, ನೀವು ಗಾಡೀಲಿ ಬರ್ತೀರಾ? ವಿ ವರ್ ಲೈಕ್, ಇಬ್ಬರು ನಮಗೆ ಸನ್ರಾಜ್ನಿ ಆಲ್ಸೋ, ವಿ ವರ್ ಲೈಕ್ ಇಲ್ಲ ನಾವೇ ಓಡಿಸ್ತೀವಿ ಅಂತ. ಅಷ್ಟು ಖುಷಿಯಾಗೋದು. ಸೊ ನಮಗೆ ವಿ ಥರ್ಲಿ ಎಂಜಾಯ್ಡ್ ದ ಪ್ರಾಸೆಸ್ ಈ ಫಿಲ್ಮ್ ಮಾಡೋದ್ರಲ್ಲಿ. ಆ್ಯಂಡ್ ಈವನ್ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಇಟ್ ವಾಸ್ ಆಲ್ ಹೇಗೆ ಒಂದು ನ್ಯಾಚುರಲ್ ಆಗಿರೋದಕ್ಕೆ ಸಾಧ್ಯ, ಆ ರೀತಿಯಲ್ಲಿ ಬ್ಲೆಂಡ್ ಆಗಿ ಮೂಡ್ ಬಂದಿದೆ ಅಂತ ನನಗನ್ಸುತ್ತೆ. ಸೊ ಸಿನಿಮಾ ನೋಡಿ, ಅದೇ ಹೇಳಿದ್ನಲ್ಲ, ನೀವು ಮಸಾಲ ಇರುತ್ತೆ, ಹಾಗಿರುತ್ತೆ, ಹೀಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್, ಸ್ವೀಟ್, ನೈಸ್ ಫಿಲ್ಮ್. ಸೊ ನೀವು ನೋಡಿ ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಅಲ್ಲ, ನೀವು ಸ್ಟಂಟ್ ಬಗ್ಗೆ ಕೇಳಿದ್ರಲ್ಲ, ಸ್ಟಂಟ್ ಎವ್ರಿಥಿಂಗ್ ವಾಸ್ ಏನು ಹೇಳ್ತಾರೆ, ಡೆಡಿಕೇಟೆಡ್ ಸ್ಪೇಸಲ್ಲಿ ಅದನ್ನು ಅಂಡರ್ ಸೂಪರ್ವಿಷನ್, ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಮಾಡಿರೋದು. ಹಿಂಗೇಂದ್ರಂಗೆ ರೋಡಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗೋ ಥರ ಅಥವಾ ಆ ಥರದ ಏನೂ ಸ್ಟಂಟ್ ಮಾಡಿಲ್ಲ. ಆ್ಯಂಡ್ ಸೊ ಇಟ್ ವಾಸ್ ಆಲ್ ಎಕ್ಸ್ಪರ್ಟ್ಸ್, ಲೈಕ್ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸೇ ಮಾಡಿರೋದು. ಸೊ ಹಾಗಾಗಿ ಇದು ಅಂದರೆ ಫಸ್ಟ್ ಆಫ್ ಆಲ್, ಈಗ ನೀವು ಯಂಗ್ಸ್ಟರ್ಸ್ಗೆ ಹೇಳಿದ್ರಲ್ಲ, ಅದು ಏನೋ ಮಿಸ್ಲೀಡ್ ಮಾಡೋ ಚಾನ್ಸಸ್ ಇದೆಯಾ ಅಂತ. ಆ ಥರದ್ದು ಏನಿಲ್ಲ. ಆ ಥರದ್ದು ಯಾವುದೇ ಥರದ ಆ್ಯಕ್ಷನ್ ಕೂಡ ನಮ್ಮ ಸಿನಿಮಾದಲ್ಲಿ ಇಲ್ಲ. ನೀವು ನಾರ್ಮಲಾಗಿ ಏನೋ ರೋಡಲ್ಲಿ ನೋಡ್ತಿರೋ ಆ ಥರದ ಆ್ಯಕ್ಷನ್ ಇರೋದು. ಅದು ಬಿಟ್ಟರೆ ಬೇರೆ ಬೇಡದಿರೋಂಥ ಆ್ಯಕ್ಷನ್ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಡನ್ ಬೈ ಪ್ರೊಫೆಷ್ನಲ್ಸ್, ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂಥದ್ರಲ್ಲೇ ಮಾಡಿರೋದು. ಆ್ಯಂಡ್ ನನಗೆ ಕಷ್ಟ ಅಂತ ಏನೂ ಆಗಲಿಲ್ಲ. ನನಗಂತೂ ತುಂಬ ಖುಷಿಯಾಗೋಯಿತು. ಇದು ಅದೇ ಹೇಳಿದಲ್ಲ, ಇದು 1200 cc ಬೈಕ್. ಅಂದರೆ ಮೊದಲನೇ 1-2 ದಿನ ಸ್ವಲ್ಪ ಒಂಚೂರು ನಮಗೆ ಅದು ಅಭ್ಯಾಸ ಆಗೋವರೆಗೂ ಸ್ವಲ್ಪ ಕಷ್ಟ ಅಲ್ಲ,
ಒಂಥರ ಏನೂ ಆಗದೆ ಇರಲಿ, ವೆರಿ ಸ್ಲೋಲಿ ನಮಗೆ, ಯಾಕಂದರೆ ಒಂದು ಲೋ ಚಾಸಿ ಇರುವಂಥದ್ದು ಬೈಕು ನಂದು. ಅದು ಈಗ ಯಾವುದೋ ಸಣ್ಣ ಒಂದು ಸ್ಪೀಡ್ ಬ್ರೇಕರಲ್ಲಿ ಹೋಗಬೇಕಾದ್ರೆ ಕೂಡ ಮೆತ್ತಗೆ ಹೋಗಬೇಕು, ಆ್ಯಂಡ್ ಟರ್ನ್ ಮಾಡೋದಕ್ಕೆ ಹೆವಿ, ಇಟ್ಸ್ ವೆರಿ ಹೆವಿ. ಸೊ ಆ ಥರದ್ದೆಲ್ಲ ಇತ್ತು. ಸೊ ನಾವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಹೋಗ್ತಾ ಹೋಗ್ತಾ ಎಲ್ಲಿವರೆಗೂ ಆಯಿತು ಅಂತಂದರೆ, ಅದೇ ಹೇಳಿದ್ನಲ್ಲ, ಇವ್ರು ಕೇಳ್ತಾಯಿದ್ರು, ನಿಮಗೆ ಅಲ್ಲೆಲ್ಲೋ ಶೂಟ್ ಮಾಡ್ತಿದ್ದೀವಿ, ನೀವು ಕಾರಲ್ಲಿ ಬರ್ತೀರಾ, ಬೇರೆ ಬೈಕ್ ತೊಗೊಂಡು ಬರ್ತಾರೆ ಅಂತ. ಎಲ್ಲಿ ಹೋದ್ರೂ ನಾವು ನಮ್ಮ ಬೈಕ್ಗಳನ್ನು ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಸೊ ಎವ್ರಿಥಿಂಗ್ ವಾಸ್ ಡನ್ ಬೈ ಆರ್ ಓನ್, ನಮ್ಮ ಇದೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಕಂಫರ್ಟಬಲ್. ನಾನು ಹೇಳಿದೆಲ್ಲ, ಫಸ್ಟಿಗೆ ಹೇಳಿದೆ, ನಾವು ಕಾಸ್ಟ್ ಮಾಡ್ದಂಗಿತ್ತು. ಬೈಕ್ ಕೂಡ ನಮ್ಮ ಜೊತೆಗೆ ನಮಗೆ ಕಾಸ್ಟ್ಯೂಮ್ ಹೇಗೆ ನಮಗೆ ಡಿಸೈನ್ ಮಾಡ್ತಾರೋ ಆ ಥರ ಬೈಕ್ ಕೂಡ ನಮಗೆ ಡಿಸೈನ್ ಮಾಡಿ ಕೊಟ್ಟಂಗಿತ್ತು. ಸೊ ಇಟ್ ವಾಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಮ್ಗೆ ಯಾವುದೇ ಥರದ ಕಷ್ಟ ಆಗಿಲ್ಲ. ವೆರಿ ಲಿಟಲ್ ಇಂಡೋರ್ ಇಲ್ಲ, ಅಂದರೆ ಇಂಡೋರ್ ಅಂದರೆ ಒಂದು ಶೆಲ್ಟರು ಆ ಥರದ್ದು ಸಣ್ಣ ಪುಟ್ಟದ್ದಿದೆ ಅಷ್ಟೇ ಹೊರತು ಇಂಡೋರನ್ನು. ಹೌದು, ಅಂದರೆ ಇದ್ದಾರೆ ಕೆಲವು ಫ್ಯೂ ಅದರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಒಂದಷ್ಟು ಜನ. ಅಂದರೆ ಒಂದು ದಿನದಲ್ಲಿ ಆಗುವಂಥ ಕತೆ ಇದು. ಸೊ ಅದರಿಂದ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ, ಏನೇನಾಗುತ್ತೆ, ಆ ಥರದ ಕತೆ. ಸೊ ಹಾಗಾಗಿ ದಾರಿಲಿ ಹೋಗ್ತಾ ಹೋಗ್ತಾ ಯಾರ್ಯಾರು ಸಿಗ್ತಾರೆ ಅಂತ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಇದ್ದಾರೆ. ನಮಸ್ಕಾರ ಎಲ್ರಿಗೂ. ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸುಧೀಂದ್ರ ಸರ್, ಯು ಆಲ್ವೇಸ್ ಗಿವ್ ಗ್ರೇಟ್ ಸಪೋರ್ಟ್. ಸುಧೀಂದ್ರ ವೆಂಕಟೇಶ್ ಸರ್, ಎಸ್ ಸರ್, ಸುಧೀಂದ್ರ ವೆಂಕಟೇಶ್ ಸರ್, ಥ್ಯಾಂಕ್ ಯು. ಇದಕ್ಕೂ ಮುಂಚೆ ಆಚಾರ್ಯನ್ಕೋ, ಈಗ ರೀಸೆಂಟಾಗಿ ಅನಾಮಧಿ ಅಶೋಕ್ ಕುಮಾರ್ ಅಂತ ರಿಲೀಸ್ ಆಗಿತ್ತು. ಆ ಸಿನಿಮಾಗಳಲ್ಲಿ ನೀವು ನೋಡಿದ್ದೀರಾ. ತುಂಬ ಹೆಚ್ಚಿನ ಸಪೋರ್ಟ್ ಪ್ರೆಸ್ ಅವರೇ ಕೊಟ್ಟಿದ್ದರಿಂದ ನಾವು ಆ ಸಿನಿಮಾ ಆ ಮಟ್ಟಿಗೆ ಹೋಗೋಕ್ಕೆ ಸಾಧ್ಯವಾಗಿತ್ತು. ಈಗ ನಿಮ್ಮ ಮುಂದೆ ಫಾದರ್ಸ್ ಡೇ ಜುಲೈ 17ನೇ ತಾರೀಕು ತೊಗೊಂಡ್ಬರ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಒಂದು ಸಿಂಪಲ್ ಸಿನಿಮಾ, ತಿಳಿ ಹಾಸ್ಯ ಇರೋಂಥ ಸಿನಿಮಾ. UA 7+ ಸರ್ಟಿಫಿಕೇಶನ್ ಸಿಕ್ಕಿದೆ. ಸೊ ನೀವು ಮನೆ ಮಕ್ಕಳು ಎಲ್ಲರನ್ನೂ ಕರ್ಕೊಂಡ್ಬಂದು ಸಿನಿಮಾನ ನೋಡ್ಬೋದು. ತುಂಬ ತಿಳಿ ಹಾಸ್ಯ ಇರುವಂಥದ್ದು, ಎಲ್ಲೂ ನಿಮಗೆ ಮುಜುಗರ ಆಗೋಂಥ ಒಂದೇ ಒಂದು ಕ್ಷಣನೂ ಇಲ್ಲ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಾವು ಮೋರ್ ಆಫ್ ಇಂಪ್ರೂವ್, ಅಂದರೆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ, ನಾವು ಅದನ್ನು ನಾವು ಬೆಳೆಸ್ತಾ ಹೋದ್ವಿ, ನಾನು ಅಜಿತ್ತು. ಸೊ ನಿಮಗೆ ಇಬ್ರು ಕೂತ್ ಮಾತಾಡ್ತಿರೋ ಹಾಗೇನೆ ಇರುತ್ತೆ. ನಿಮಗೆ ಯಾವುದೇ ರೀತಿ ಒಂದು ಸ್ಟೇಜ್ ಅನ್ನೋ ಒಂದು ಫೀಲಿಂಗ್ ಬರಲ್ಲ. ಮ್ಯೂಸಿಕ್ ತುಂಬ ಹೊಸದು ಕನ್ನಡಕ್ಕೆ. ಬ್ಲೂಸ್ ಅನ್ನೋ ಒಂದು ಜಾನರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಸ್ ಎ ಫುಲ್ ಆಲ್ಬಮ್. ಸೊ ನಿಮಗೆ ಲಿಟ್ರಲಿ ಥ್ರೂ ಔಟ್ ದ ಸಿನಿಮಾ ನೀವೊಂದು ಟ್ರಿಪ್ಪಲ್ಲಿ ಕಾನ್ಸ್ಟೆಂಟ್ ಆಗಿ ಮಜವಾಗಿ ಹೋಗ್ತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಲ್ಲದೆ ನಮ್ಮ ಆಲೋಕೆ ಬ್ರದರ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಪ್ರಿಯರನ್ನ, ಸೂಫೈ, ಚಿರಾಯು ಇವರೆಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ. ನಿಮ್ಗೆಲ್ರಿಗೂ ತುಂಬ ಖುಷಿ ಆಗುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿನ ಕೊಟ್ಟಿದ್ದಕ್ಕೆ. ಫಸ್ಟ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟ್ರು ರಾಜಾರಾಮ್ ಸರ್ಗೆ ಹಾಗೂ ಜೋ ನಮ್ಮ ಎಡಿಟರ್. ಅವರಿಬ್ಬರು ನನಗೆ ಭಾರಿ ಒಳ್ಳೆ ಸ್ನೇಹಿತರು. ಬಿಕಾಸ್ ನಾವು ಇದಕ್ಕೆ ಹಿಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ನನ್ನ ಆಲ್ಬಮ್ನ ಅವ್ರು ಶೂಟ್ ಮಾಡಿದ್ರು. ಅಲ್ಲಿಂದ ಈ ಜರ್ನಿ ಕಂಟಿನ್ಯೂ ಆಯಿತು. ಆ್ಯಂಡ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಅವ್ರ ಜೊತೆಗೆ. ನಾನು ಫಸ್ಟ್ ಅವ್ರು ನನಗೆ ಫೋನ್ ಮಾಡಿದಾಗ ಈ ಥರ ಒಂದು ಕ್ಯಾಮಿಯೋ ಮಾಡಬೇಕಂತ ನನಗೆ ಏನೂ ಕ್ವಶನ್ಸ್ ಕೇಳಿದೆ. ಇನ್ಫ್ಯಾಕ್ಟ್ ಇವತ್ತು ನನಗೆ ಗೊತ್ತಿಲ್ಲ ಸ್ಟೋರಿ ಏನಂತ. ಒಂದೇ ಹೇಳಿದ್ದು, ನೀವೇನು ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಜೊತೆ ನಾನು ನಿಲ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನನ್ನ ಒಂದು ಕ್ಯಾಮಿಯೋನ ಪ್ಲ್ಯಾನ್ ಮಾಡಿ ಈ ಒಂದು ಮೂವಿಯಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ಕೊಟ್ಟರು. ಆ್ಯಂಡ್ ಅದ್ಭುತವಾದಂಥ ಸ್ನೇಹಿತರನ್ನ ಮೀಟ್ ಮಾಡಿದೆ. ಅಜಿತ್ ಸರ್ ಆಗಿರ್ಬೋದು, ಆಮೇಲಿಂದ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟು ಯಾರ್ಯಾರಿದ್ದಾರೆ, ಹರ್ಷಿಲ್ ಬ್ರೋ, ಸಮ್ರಾಗಿಣಿ ಅವರು ಮತ್ತು ಶೆಟ್ಟಿ ಮ್ಯಾಮ್, ಎಲ್ಲರೂ ಕಂಪ್ಲೀಟ್ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ಈ ಒಂದು ಜರ್ನಿ ತುಂಬ ಮೆಮೊರಬಲ್ ಆಗಿತ್ತು. ಆಲ್ ದ ಆ್ಯಕ್ಟರ್ಸ್ 100% ಕೊಟ್ಟಿದ್ದಾರೆ. ಬೈಕ್ಸ್ಗಳನ್ನ ಓಡಿಸೋದಾಗಿರ್ಬೋದು, ಮತ್ತು ಈ ಹಾರ್ಶ್ ಲೈಟಲ್ಲಿ ಶೂಟ್ ಮಾಡೋದಾಗಿರ್ಬೋದು. ಇಟ್ ವಾಸ್ ಅನ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅಡ್ವೆಂಚರು. ಬಟ್ ಏನು ಮಾಡಿದ್ರು 100% ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ 100% ನಾವು ಕೊಟ್ಟಿದ್ದೀವಿ. ನಿಮ್ಮ ಪ್ರೀತಿ 100% ಕೊಡಿ, ಈ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿಯಲ್ಲಿ 4 ಇಂಪಾರ್ಟೆಂಟ್ ಹೆಸರಲ್ಲಿ ಮರ್ತ್ಬಿಟ್ಟೆ. ನಮ್ಮ ರಿಯಲ್ ರನ್ನ, ಸೂಫೈ ಮತ್ತು ಚಿರಾಯು ಈ ಸಾಂಗ್ಸ್ಗೆ ಲಿರಿಕ್ಸ್ ಬರೆದಿದ್ದಾರೆ, ಪ್ಲಸ್ ರ್ಯಾಪರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಆ್ಯಂಡ್ ನಮ್ಮ ನಿಧಿ ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲಿದ್ದಾರೆ,
ಮೇಲಿದ್ದಾರೆ, ಅವರಂತೂ ಎಕ್ಸ್ಟ್ರಾರ್ಡ್ನರಿ, ಒಂಥರ ಎಲ್ಲ ಕರೆಕ್ಟಾಗಿ ಆಗಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಧಿ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಬೈಕರೇ ಒಂದು ಟೈಮಲ್ಲಿ, ನನ್ನ ಹತ್ರನೂ ಒಂದಷ್ಟು ಬೈಕ್ಸ್ ಕಲೆಕ್ಷನ್ಸ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ, ನಮ್ಮ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಬೈಕ್ ಸಬ್ಜೆಕ್ಟು ಅಂತ ಹೇಳಿದಾಗ ಭಾರಿ ಖುಷಿ ಆಯಿತು. ಪ್ಲಸ್ ನಾನು ಅವರಿಬ್ಬರು ವರ್ಕು ನೋಡಿದ್ದೆ. ಜೋ ಅವ್ರು ಬರಬೇಕು ಪ್ಲೀಸ್, ಕ್ಯಾನ್ ರಿಕ್ವೆಸ್ಟ್. ಈ ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಎಡಿಟರ್ ಅವರೇನೆ. ಬೇರೆ ಸಾಂಗ್ಸ್ ಮಾಡಿರೋದೆಲ್ಲ ಇವರು, ನಾನು ಒಂದು ಸಾಂಗ್ ಮಾಡಿದ್ದೀನಿ. ಬಟ್ ಅದೇ ಅವರಿಬ್ಬರು ಎಕ್ಸ್ಪ್ಲೇನ್ ಮಾಡ್ದಂಗೆ ಪಕ್ಕಾ ಬೈಕರ್ಸ್ ಮೂವಿ ಇದು. ಅಂದರೆ ಕನ್ನಡದಲ್ಲಂತೂ ಔಟ್ ಆ್ಯಂಡ್ ಔಟ್ ಬೈಕರ್ಸ್ ಮೂವಿ ಬಂದಿಲ್ಲ. ರ್ಯಾಪ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋ ಚಾಲೆಂಜ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ ಕಾನ್ಸೆಪ್ಟ್, ಹುಡುಗರು ಸಿಕ್ಕಿದಾಗ ಯಾವ ಥರ ಎಂಜಾಯ್ ಮಾಡ್ತಾರೆ, ವಿಲಿ ಹೆಂಗೆ ಹೊಡಿತಾರೆ ಅಂತ. ಸೊ ನಾನು ಅದನ್ನು ಚಿರಾಯುಗೆ ಮತ್ತು ರನ್ನಾಗೆ ಸೂಫೈಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರ ವರ್ಸಸ್ನ ಬರೆದ್ರು. ಆ್ಯಂಡ್ ಇದು ಕನ್ನಡದಲ್ಲಿ ಒಂದು ಹೊಸ ಅಟೆಂಪ್ಟ್. ಆ್ಯಕ್ಚುಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕನ್ನಡ ಸಿನಿಮಾಗೆ ಮೈನ್ ಸ್ಟ್ರೀಮಲ್ಲಿ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಬೆಳವಣಿಗೆ. ಈ ತಮಿಳಲ್ಲಿ, ಹಿಂದಿಯಲ್ಲೆಲ್ಲ ಇದಾಗಲೇ ವೆರಿ ಸ್ಟ್ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್, ಬಟ್ ಕನ್ನಡದಲ್ಲಿ ಇವಾಗ ಶುರು ಆಗ್ತಾ ಇದೆ. ಅದೊಂದು ಖುಷಿಯಾದಂಥ ವಿಷಯ.